ಪೊಲೀಸರು ಹೋಗೋ ಬರೋ ಗಾಡಿಗಳೆಲ್ಲ ಅಡ್ಡ ಹಾಕಿ 500 ರೂಪಾಯಿ ಒಂದು ಗಾಡಿಗೆ ತಗೊಳ್ಳೋವಂಥ ಕೆಲಸ ಮಾಡ್ತಾಯಿದ್ರು. ಏನು ಸರ್ ಸಮಾಚಾರ? ನಮಸ್ತೆ, ಏನು ಸಮಾಚಾರ? ಎಲ್ಲ ಗಾಡಿಗಳೆಲ್ಲ ಅಡ್ಡ ಆಗ್ತಾ ಇದ್ರಲ್ಲ, ನೋಡ್ತಾ ಇದ್ದೀವಿ. ಬ್ಯಾಟ್ರಿ ಇದು ಏನೇನ ಬಾಂಜಾಗಿ ಏನೇನ ಎತ್ಕೊಂಡು ಹೋಗ್ತಾರೆ ಆಟೋಗಳಲ್ಲಿ ಅಷ್ಟೇ. ಆಮೇಲೆ ಬೀಟ್ ಹೊಡ್ಕೊಂಡು. ಹೌದು, ಸರಿ, ಆಯಿತು. ಯಾರು ನಿಲ್ಲಿಸ್ಬಿಟ್ರು? ಪೊಲೀಸರು ಹೋಗೋ ಬರೋ ಗಾಡಿಗಳೆಲ್ಲ ಅಡ್ಡ ಹಾಕಿ 500 ರೂಪಾಯಿ ಒಂದು ಗಾಡಿಗೆ ತಗೊಳ್ಳೋವಂಥ ಕೆಲಸ ಮಾಡ್ತಾಯಿದ್ರು. ನಾವು ಅದನ್ನು ಹೋಗಿ ನಿಂತ್ಕೊಂಡು ಅದು ಸ್ವಲ್ಪ ವಿಡಿಯೋ ಹಾಕ್ತೀನಿ. ಪೊಲೀಸರು ತೇಜವಾದ ಮಾಡೋದು ಬೇಡ, ಬಟ್ ಇಲ್ಲಿ ಬಡವರು ಸುಮಾರು ಜನ ಬಂದು ಹೋಗ್ತಾ ಇರ್ತಾರೆ. ಮುರುಗಮುಲ್ಲ ಅಮ್ಮಜನ್ ಬಾಬಾಜನ್ ದರ್ಗಾಗೆ ಬಂದು ಹೋಗ್ತಾ ಇರ್ತಾರೆ. ಸುಖ ಸುಮ್ಮನೆ ಗಾಡಿ ಅಡ್ಡ ಹಾಕೊಂಡ್ಬಿಟ್ಟು ಏನಿಗೆ ಅಡ್ಡ ಹಾಕಿ ಆ ವಿಡಿಯೋ ನಾನು ನಿಮ್ಗೆ ಹಾಕ್ತೀನಿ. ಸಾರು ಗಾಂಜಾ ಎಲ್ಲ ಎತ್ಕೊಂಡು ಹೋಗ್ತಾ ಇರ್ತಾರೆ, ಅದಕ್ಕೆ ಚಿಕ್ಕ ಮಾಡೋಕೆ ಅಂತ ಹೇಳ್ಬಿಟ್ಟು ನಮ್ಮ ಮುಂದೆನೇ ಗಾಡಿ ಎತ್ಕೊಂಡು ಅಲ್ಲಿಂದ ಹೋಗ್ಬಿಟ್ರು ಪೊಲೀಸವರು. ಏನಕ್ಕೆ ತೊಂದರೆ ಕೊಡ್ತಾ ಇದ್ದೀರಾ ಜನಗಳಿಗೆ, ಓಡಾಡೋರಿಗೆ ಅಂತ ಹೇಳಿದಾಗ ಯಾರೂ ₹1 ಯಾರೂ ಕಾಸು ಕೊಡೋಂಥದ್ದು ಆಗಬಾರ್ದು. ಏನಕ್ಕೆ ಕೊಡ್ತೀರಾ ಕಾಸು? ನೀವೇನು ಕಳ್ರಾ ಅಥವಾ ಇನ್ನೊಬ್ರ? ನೀವು ಬಂದಿರೋದು ಇಲ್ಲಿ ಬರ್ತಾ ಇರೋದು ಯಾವುದೇ ಕಾರಣಕ್ಕೆ ದುಡ್ಡು ಕೊಡೋಂಥದ್ದು ಆಗಬಾರ್ದು. ಯಾವ ರೆಸಿಪ್ಟು ಬೇಡ, ಯಾವ ದುಡ್ಡು ಕೊಡಬೇಡಿ. ಏನಕ್ಕೆ ಕೊಡ್ತೀರಾ? ಏನಾದರೂ ಆ ಥರ ನಿಮ್ಗೆ ಯಾರಾದರೂ ಪೊಲೀಸರು ತೊಂದರೆ ಕೊಟ್ಟರೆ ನನ್ನ ನಂಬರಿಗೆ ಫೋನ್ ಮಾಡಿ 9743224140. ಯಾರಿಗೂ ಭಯ ಬೀಳೋವಂಥದ್ದು ಏನಿಲ್ಲ. ನೀವು ಭಯ ಬೀಳೋವಂಥ ಕೆಲಸ ಮಾಡೋರು ನನಗೆ ಫೋನ್ ಮಾಡೋದು ಬೇಡ. ಪೊಲೀಸರು ನಿಮ್ಮನ್ನ ಎತ್ಕೊಂಡೋಗಿ ಕಾನೂನು ರೀತಿಯಲ್ಲಿ ಏನು ಬೇಕು ಅದು ಮಾಡ್ಕೊಳ್ತಾರೆ. ನೀವೇನಾದರೂ ಕಾನೂನು ಬಾಹಿರ ಚಟುವಟಿಕೆ ಮಾಡಿದ್ರೆ ಆದರೆ ದೇವಸ್ಥಾನಕ್ಕೆ ಅಂದರೆ ಮುರುಗಮುಲ್ಲಾಗೆ ಬಂದಿದ್ದೇ ಆದರೆ ನಿಮ್ಮನ್ನ ಸುಮ್ಮನೆ ಏನಾದರೂ ಪೊಲೀಸರು ತೊಂದರೆ ಕೊಟ್ಟು ಸುಮ್ಮನೆ 500 ರೂಪಾಯಿ 200 300 ರೂಪಾಯಿ ರೆಸಿಪ್ಟ್ ಬರಿತೀವಿ. ಯಾವ ರೆಸಿಪ್ಟು ಬೇಡ, ಯಾವುದಕ್ಕೂ ದುಡ್ಡೇ ಕಟ್ಬೇಡಿ. ನೀವು ಇಲ್ಲಿ ಬರ್ತಾ ಇದ್ದೀರಾ, ಹೋಗ್ತಾ ಇದ್ದೀರ ಅಷ್ಟೇ. ಹಾಗಾಗ್ಬಿಟ್ಟು ಈಗ ಅವ್ರು ಪೊಲೀಸರು ಸಮೇತ ಅಲ್ಲಿಂದ ಹೋಗ್ಬಿಟ್ರು. ಯಾರೂ ದುಡ್ಡು ಕೊಡೋಂಥ ಕೆಲಸ ಮಾಡ್ಕೋಬೇಡ್ರಿ. ಏನಕ್ಕೆ ಕೊಡ್ತೀರಾ ದುಡ್ಡನ್ನ ನೀವು? ಇಲ್ಲೇ